ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ತುಂಬಾ ಯೂಸ್ಫುಲ್ ಅಂತ ಹೇಳ್ತಾ ಇದ್ದೇನೆ. ಸೊ ನಮ್ಮ ಈ ಒಂದು ವಿಡಿಯೋದಲ್ಲಿ ನಮ್ಮ ಈ ಒಂದು ಚಾನಲಲ್ಲಿ ತುಂಬ ಜನರು ಗೃಹಲಕ್ಷ್ಮಿಯರೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಿದ್ರೆ ಗೃಹಲಕ್ಷ್ಮಿಯರಿಗೆ ಈ ಒಂದು ನ್ಯೂಸ್ ಅಂತಲೇ ಹೇಳ್ತೇನೆ. ಸೊ ನೀವು ಕೂಡ ಈ ಒಂದು ನಿರ್ಧಾರಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೂಡ ನನಗೆ ಹೇಳಿ, ಕಮೆಂಟ್ ಮಾಡಿ ಹೇಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇನೆಂದರೆ ವೀಕ್ಷಕರೇ, ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಬಜೆಟ್ನಲ್ಲಿ ದಿನಾಂಕವನ್ನು ಘೋಷಿಸಿ ಎಂದು CMಗೆ ಮಹಿಳೆಯರ ಒತ್ತಾಯವಿದೆ. ಸೊ ನೀವೇನಂತೀರಾ? ನೀವು ಕೂಡ ಹಾಗೆ ಹೇಳ್ತೀರಾ ಅನ್ನೋದ್ರ ಬಗ್ಗೆ ನನಗೆ ಈ ಒಂದು ವಿಡಿಯೋದಲ್ಲಿ ಹೇಳಿ ವೀಕ್ಷಕರೇ. ಹಾಗಿದ್ರೆ ತುಂಬ ಗೃಹಲಕ್ಷ್ಮಿಯರಿಂದ ಈ ಒಂದು ಬೇಡಿಕೆ ಇಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಬಜೆಟ್ನಲ್ಲಿ ಒಂದು ದಿನಾಂಕವನ್ನು ಘೋಷಿಸಿ, ಹಾಗಿದ್ರೆ ಆ ದಿನಾಂಕದಂದೇ ನಾವು ಈ ಒಂದು 2,000 ರೂಪಾಯಿಗಳನ್ನು ನಮ್ಮ ಒಂದು ಖಾತೆಯಲ್ಲಿ ಬರುತ್ತೆ ಅಂತ ನಾವು ಮನಸ್ಸಲ್ಲಿ ಅನ್ಕೋಬಹುದು. ಹಾಗೆ ಅಲ್ಲಿ ಆ ಒಂದು ದಿನಕ್ಕೆ ಇರುವ ವಹಿವಾಟನ್ನು ಕೂಡ ನಡೆಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ CMಗೆ ಮಹಿಳೆಯರ ಒತ್ತಾಯ ಕೂಡ ಇಟ್ಟಿದ್ದಾರೆ. ಸೊ ಹಾಗಿದ್ರೆ ನಿಮ್ಮ ಒಂದು ಅನಿಸಿಕೆ ಏನು? ನೀವು ಕೂಡ ಹೀಗೆ ಅನ್ತಾ ಇದ್ದೀರಾ ಅಥವಾ ಬೇಡವಾ ಅಂತ ಕೂಡ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಲಿಕ್ಕೆ ಹೋಗ್ತಿದ್ದೇನೆ ವೀಕ್ಷಕರೇ. ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನನಗೆ ಕಮೆಂಟ್ ಅಂತಲೇ ನಾನು ತುಂಬ ಸಲ ಹೇಳ್ತೀನಿ, ಬಿಕಾಸ್ ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಬಜೆಟ್ನಲ್ಲಿ ದಿನಾಂಕವನ್ನು ಘೋಷಿಸಿ ಅಂತ ಹೇಳ್ತಾ ಇದ್ರು. ಬಜೆಟ್ನ ಬಳಿಕ ಈ ಒಂದು ಒತ್ತಾಯ ಜಾಸ್ತಿಯಾಗಿ ಕಾಣ್ತಾ ಇದೆ. ಸೊ CMಗೆ ಈ ಒಂದು ಒತ್ತಾಯವನ್ನು ನಮ್ಮ ಮಹಿಳೆಯರು ಇಟ್ಟಿದ್ದಾರೆ. ಸೊ ಇದರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಅವರು ಹೇಳ್ತಾ ಇದ್ರು. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಿಂಗಳಿಂದ ಬಾಕಿ ಇದ್ದು ಸರ್ಕಾರ ಹಣ ಕೊಡುವುದಾದರೆ ತಿಂಗಳಿಗೊಮ್ಮೆ ಸರಿಯಾಗಿ ಕೊಡಲಿ ಎಂದು ನಮ್ಮ ಮಹಿಳೆಯರು ಆಗ್ರಹಿಸಿದ್ದಾರೆ. ಸೊ ಮಾಧ್ಯಮಗಳಲ್ಲಿ ಮಾತನಾಡಿದ ಈ ಒಂದು ಮಹಿಳೆಯರು, ಸರ್ಕಾರ 5-6 ತಿಂಗಳು ಗೃಹಲಕ್ಷ್ಮಿ ಹಣವನ್ನು ಬಾಕಿ ಉಳಿಸಿಕೊಳ್ಳುವುದು ಬೇಡ, ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು. ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ತಿಂಗಳಲ್ಲಿ ಒಂದು ದಿನ ನಿಗದಿ ಮಾಡಲಿ ಅಥವಾ ಇನ್ನು ಮುಂದೆ ಆದರೂ ಆ ಒಂದು ಡೇಟನ್ನು ನಿಗದಿ ಮಾಡಲಿ ಅಂತ ಒತ್ತಾಯಿಸಿದ್ದಾರೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ನನ್ನ ಒಂದು ಪ್ರಶ್ನೆ ಇಲ್ಲಿ. ಸೊ ನನ್ನ ಒಂದು ಅನಿಸಿಕೆಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸೊ ನನ್ನ ಒಂದು ಅನಿಸಿಕೆ ಅಂದರೆ ಈ ಒಂದು ದಿನಾಂಕವನ್ನು ನಿಗದಿ ಮಾಡಲಿ ಅನ್ನೋದೇ ನನ್ನ ಒಂದು ಆಶಯ ಅಂತ ಹೇಳ್ತೇನೆ. ಬಿಕಾಸ್ ನೀವೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಆ ಒಂದು ಆದಾಯ ಆ ಡೇಟಿಗೆ ಈ ಒಂದು ಇಷ್ಟು ಕೆಲಸವನ್ನು ಮಾಡಬೇಕು, ಅಥವಾ ಬಾಡಿಗೆನ ಕೊಡಬೇಕು, ಅಥವಾ ಸಂಘದಲ್ಲಿ ಇರ್ಬೋದು ಅದನ್ನು ಕಟ್ಟಬೇಕು, ಅಥವಾ ಏನಾದರೂ ಚೀಟಿ ದುಡ್ಡಿಗಿರ್ಬೋದು ಅದನ್ನ ಕಟ್ಟಬೇಕು, ಅಥವಾ ಅಲ್ಲಿ ಒಂದು EMI ಅನ್ನು ಮಾಡಿಸಿದ್ದೇನೆ ಅದನ್ನ ಕೂಡ ಕಟ್ಟಬೇಕು ಅಂತ ನೀವು ಇಟ್ಕೊಂಡಿರ್ತೀರ ಅಲ್ವಾ. ಸೊ ಲೋನ್ ಇರುತ್ತೆ, ಸೊ ಮನೆಯ ಲೋನ್ ಕೂಡ ಇರುತ್ತೆ. ಸೊ ಅದನ್ನ ಕೂಡ ನೀವು ಮುಗಿಸ್ಕೋಬೇಕು, ಈ ಡೇಟಿಗೆ ಅದನ್ನು ಒಂದು ಲೋನನ್ನು ಕಟ್ಟಬೇಕು ಅಂತ ಕೂಡ ನೀವು ಮನಸ್ಸಲ್ಲಿ ಅನ್ಕೊಂಡಿರ್ತೀರ. ಸೊ ಒಂದು ಡೇಟನ್ನು ನಿಮಗೆ ಕರೆಕ್ಟಾಗಿ ನಿಗದಿ ಮಾಡಿದರೆ ನೀವು ನಿಜವಾಗ್ಲೂ ಆ ಒಂದು ಹಣವನ್ನು ಅಲ್ಲಿಗೆ ತಗೊಂಡೋಗಿ ಸೆಟ್ ಮಾಡಿ ಆ ಒಂದು ಹಣವನ್ನು ಕ್ಲಿಯರೆನ್ಸ್ ಮಾಡ್ಕೋಬೋದು ಅಲ್ವಾ. ಸೊ ನಾನು ಕೂಡ ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇದ್ದೇನೆ. ಸೊ ಈ ಒಂದು ಡೇಟ್ ಏನಿದೆ, ಅಥವಾ ಗೃಹಲಕ್ಷ್ಮಿ ಹಣವನ್ನು ಕೊಡುವುದಕ್ಕೆ ಇರುವಂತಹ ಒಂದು ಡೇಟ್ ಏನಿದೆ ಅದನ್ನ ನಿಗದಿ ಮಾಡಲಿ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಸೊ ಹೀಗೆ ಮಾಡೋದ್ರಿಂದ ಮಹಿಳೆಯರಿಗೆ ಖಂಡಿತವಾಗಿಯೂ ಒಂದು ಸರ್ಕಾರದ ಮೇಲೆ ಭರವಸೆಯೂ ಬರುತ್ತೆ, ಜೊತೆಗೆ ಹಣವೂ ಕೂಡ ಕರೆಕ್ಟಾಗಿ ನಿಮ್ಮ ಖಾತೆಗೆ ಬರುತ್ತೆ. ಹಾಗೆ ಬರದಿದ್ದರೆ ನಿಮಗೆ ಕ್ವೆಶನ್ ಕೂಡ ಮಾಡ್ಬೋದು. ಸೊ ಈ ಒಂದು ಹಣವನ್ನು ನಾವು ಈ ಒಂದು 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದಾರೆ ಸರ್ಕಾರದಿಂದ ಅವೆಲ್ಲವೂ ನಿಮಗೆ ಕರೆಕ್ಟಾಗಿ ತಲುಪ್ತಾ ಇದೆ ಅಂತ ಕೂಡ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಕೂಡ ಅಲ್ವಾ. ಹಾಗಿದ್ರೆ ಈ ಒಂದು ಹಣ ನಿಮಗೆ ಹಾಗೆ ಬಂದರೆ ಮಾತ್ರ, ಕರೆಕ್ಟ್ ಟೈಮ್ಗೆ ಬಂದರೆ ಮಾತ್ರ ನಿಮಗೆ ಆ ಒಂದು ಹಣದ ಅವಶ್ಯಕತೆ ಅಲ್ವಾ. ಸೊ ನಾವೆಲ್ಲರೂ ಕೂಡ ಹೇಳ್ತೇವೆ, ಸೊ ಅವಶ್ಯಕತೆಗೆ ಇಲ್ಲದ ಹಣವಾಗಲಿ ವಸ್ತುವಾಗಲಿ ಯಾಕೆ ಅಲ್ವಾ. ಸೊ ಒಂದು ಅವಶ್ಯಕತೆಗೆ ಆ ಟೈಮಿಗೆ ನಿಮಗೆ ಹೆಲ್ಪ್ಫುಲ್ ಆಗೋದೇ ಒಂದು ಹಣ ಬೇಕಾಗಿರೋದು ಅಂತ ಹೇಳ್ಬೋದು. ಹಾಗಿದ್ರೆ ನನ್ನ ಒಂದು ಅನಿಸಿಕೆ ಅಂದರೆ ಖಂಡಿತವಾಗಿಯೂ ಈ ಒಂದು ಡೇಟ್ ಅನ್ನೋದನ್ನು ಕರೆಕ್ಟಾಗಿರುವಂಥ ಒಂದು ಡೇಟನ್ನು ಈ ಒಂದು ಮಂತಲ್ಲಿ ಅಥವಾ ಈ ಒಂದು ತಿಂಗಳಿನಲ್ಲಿ ಈ ಒಂದು ಡೇಟಿಗೆ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಡೇಟನ್ನು ಇಶ್ಯೂ ಮಾಡಲಿ ಅಂತಲೇ ನನ್ನ ಒಂದು ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸ್ತದೆ? ಸೊ ಈ ಒಂದು ಡೇಟನ್ನು ಘೋಷಿಸಬೇಕಾ ಸರ್ಕಾರದಿಂದ ಅನ್ನೋದ್ರ ಬಗ್ಗೆ ಹೇಳ್ಬೋದು. ನಿಜವಾಗ್ಲೂ ಈಗ ಏನು ನಡೆದಿದೆ ಅಂದರೆ ಅಕ್ಕಿ ಒಂದು ಹಣವೇನಿದೆ ನಿಮಗೆ ಕಳೆದ ಅಕ್ಟೋಬರಿಂದ ಸಿಕ್ಕಲಿಲ್ಲ ಅಲ್ವಾ. ಹಾಗೆ
ನೋಡಿದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಇನ್ನು ಜಾನ್ವರಿ ಕಳೆದು ಹೋಗ್ಬಿಟ್ಟಿದೆ. ಆದರೆ ಇವಾಗ ಅವ್ರು ಮೊನ್ನೆಷ್ಟೇ ಮಾಡಿದ್ರು ಅಕ್ಕಿಯನ್ನೇ ಕೊಡ್ತೀವಿ ಅಂತ. ಅಕ್ಕಿಯನ್ನೇ ಕೊಡ್ತೀವಿ ಅಂದರೆ ಫೆಬ್ರವರಿ ಮಾರ್ಚಿಂದ ನಿಮಗೆ ಅಕ್ಕಿ ಸಿಕ್ತು. ಆದರೆ ಕಳೆದ ಒಂದು 4 ತಿಂಗಳ ಅಕ್ಕಿಯ ಹಣವೂ ಇಲ್ಲ, ಅಕ್ಕಿಯೂ ಇಲ್ಲ ಅಲ್ವಾ? ಇದ್ರ ಬಗ್ಗೆ ಎಲ್ಲಾದರೂ ಯಾರಾದರೂ ರೆಕಾರ್ಡ್ ಕೇಳಿದ್ರಾ? ಇಲ್ಲ ಅಲ್ವಾ? ಸೊ 4 ತಿಂಗಳಿಂದ ಅಕ್ಕಿನೂ ಇಲ್ಲ, ಈಚೆ ಕಡೆ ಹಣವೂ ಇಲ್ಲದೆ ನೀವು ಕಂಗಾಲಾಗಿದ್ದೀರಾ. ಆದರೆ ತಿಂಗಳಿಗೆ ಒಮ್ಮೆ ಕರೆಕ್ಟಾಗಿ ಈ ಒಂದು ಹಣ ಬಂದರೆ ಎಲ್ಲವೂ ಕರೆಕ್ಟಾಗಿ ನಡೆಯುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಅದರ ಬಗ್ಗೆ ಯಾರೂ ಕೂಡ ಕ್ವಶನ್ ಮಾಡಿಲ್ಲ. 4 ತಿಂಗಳ ಹಣವೂ ಬಂದಿಲ್ಲ, ಅಕ್ಕಿಯೂ ಬಂದಿಲ್ಲ, ಯಾರಾದರೂ ಕ್ವಶನ್ ಮಾಡಿದ್ದು ನಾನು ಕಂಡೇ ಇಲ್ಲ. ಸೊ ಹಾಗಿದ್ರೆ ಯಾರು ಕೂಡ ಮಾತನಾಡಿಲ್ಲ. ಇನ್ನು ಅಕ್ಕಿ ಬರುತ್ತಾ? ಓಕೆ, ಅಕ್ಕಿ ತಗೋತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಂತೇಳಿ ಸರ್ಕಾರವನ್ನು ದೂಷಿಸುವುದಲ್ಲ, ಖಂಡಿತವಾಗಿಯೂ ಅಲ್ಲ. ಬಿಕಾಸ್ ಅವರು ಈ ಒಂದು ಯೋಜನೆಗಳನ್ನ ಪಾಪದವರಿಗೋಸ್ಕರ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಹಣವೇನಿದೆ ಬಡವರಿಗೋಸ್ಕರ ತುಂಬ ಸಹಾಯವಾಗಲಿ ಅಂತ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿಮಗೆ ಆ ಒಂದು ಹಣ ಕರೆಕ್ಟ್ ಟೈಮಿಗೆ ಸಿಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಿದ್ರೆ ಎಲ್ರಿಗೂ ಈಗಾಗಲೇ ನವೆಂಬರ್ ತಿಂಗಳ ಹಣವೇನೋ ನಿಮಗೆ ಸಿಕ್ಕಿದೆ, 16ನೇ ಕಂತು ಅಲ್ವಾ? ಹಾಗಿದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಇನ್ನು ಸ್ವಲ್ಪ ದಿನಗಳಲ್ಲಿ ಮಾರ್ಚ್ ಕೂಡ ಅಂತ್ಯವಾಗುತ್ತೆ. ಹಾಗಿದ್ರೆ 4 ತಿಂಗಳ ಹಣವನ್ನು ಅವರು ಒಟ್ಟಿಗೆ ಹಾಕಲಿಕ್ಕೆ ಅವ್ರಿಗೂ ಸಾಧ್ಯವಾ? ಕಷ್ಟವಾಗುತ್ತೆ ಅಲ್ವಾ? ಹಾಗಿದ್ರೆ ಒಂದು ಮಂತಲ್ಲಿ, ತಿಂಗಳಲ್ಲಿ ಒಂದು ದಿನವನ್ನು ಕರೆಕ್ಟಾಗಿ ನಿಗದಿ ಮಾಡಿದರೆ ನಿಮ್ಗೆಲ್ರಿಗೂ ಉಪಕಾರ, ಹಾಗೆ ಅವ್ರಿಗೂ ಕೂಡ ಈಸಿ ಅಲ್ವಾ? ಹಾಗಿದ್ರೆ ನಿಮ್ಮ ಒಂದು ಅಭಿಪ್ರಾಯವೇನು ಅದ್ರ ಬಗ್ಗೆ ಕೂಡ ನನಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಡೋಂಟ್ ಫಾರ್ಗೆಟ್ ಟು ಕಮೆಂಟ್, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಸಿ ಯು. ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಸಿ ಯು. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.